ಬಾಗಲಕೋಟೆಯಲ್ಲಿ ಕಚೇರಿ ಕೆಲಸಕ್ಕೆ ರಸ್ತೆಯಲ್ಲೇ ಸಹಿ, ಕಾರಿನಲ್ಲೇ ಕಡತಗಳಿಗೆ ಸಹಿ ಮಾಡಿದ ಆಫೀಸರ್. ಬಾಗಲಕೋಟೆಯಲ್ಲಿ ಕಚೇರಿ ಕೆಲಸಕ್ಕೆ ರಸ್ತೆಯಲ್ಲೇ ಸಹಿ, ಕಾರಿನಲ್ಲೇ ಕಡತಗಳಿಗೆ ಸಹಿ ಮಾಡಿದ ಆಫೀಸರ್. ರಸ್ತೆಯಲ್ಲಿ ಸಹಾಯಕ ನಿರ್ದೇಶಕ ರವಿ ಇದ್ದಲಗಿ ಸಹಿಯನ್ನ ಮಾಡಿದ್ದಾರೆ. ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಕಚೇರಿ ಸಿಬ್ಬಂದಿಯಿಂದ ಕಡತ ತರಿಸಿ ಸಹಿಯನ್ನ ಮಾಡಿದ್ದಾರೆ. ಅಂದ್ರೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಕಚೇರಿ ಸಿಬ್ಬಂದಿಯಿಂದ ಕಡತವನ್ನು ತರಿಸಿ ಸಹಿ ಮಾಡಿರೋ ಆರೋಪ ಕೇಳಿಬರ್ತಾ ಇದೆ. ಇದನ್ನ ಪ್ರಶ್ನಿಸಿದ ವ್ಯಕ್ತಿಗೆ ಉಡಾಫಿಯಿಂದಲೇ ಅಧಿಕಾರಿ ಉತ್ತರ ಕೊಟ್ಟಿದ್ದಾರೆ. ಬಾಗಲಕೋಟೆ ನವನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಸರಿಯಾಗಿ ಉತ್ತರಿಸದೆ ಸ್ಥಳದಿಂದ ಆಫೀಸರ್ ಕಾಲ್ ಕಿತ್ತಿದ್ದಾರೆ. ಬಾಗಲಕೋಟೆ ನವನಗರದಲ್ಲಿ ನಡೆದಿರುವಂತಹ ಘಟನೆ, ಸಹಾಯಕ ನಿರ್ದೇಶಕರಿಂದ ಇದೆಂಥ ವರ್ತನೆ? ಪ್ರಶ್ನೆ ಮಾಡೋದು ತಪ್ಪೆ? ರಸ್ತೆಯಲ್ಲಿ ಆಡಳಿತ ನಡೆಸೋದಕ್ಕೆ ಅಧಿಕಾರ ಕೊಟ್ಟವರು ಯಾರು? ಇವರನ್ನ ರಾಜರೇ? ಅಧಿಕಾರಿ ರವಿ ಇದ್ದಲಗಿ ವಿರುದ್ಧ ಇದೀಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಕಚೇರಿ ಕೆಲಸಕ್ಕೆ ರಸ್ತೆಯಲ್ಲಿ ಸಹಿ ಮಾಡ್ತಾ ಇದ್ದುದಕ್ಕೆ ಪ್ರಶ್ನೆಯನ್ನ ಮಾಡಿದ್ದು ತಪ್ಪಾಗೋಯ್ತಾ ಅನ್ನುವಂತೆ ವರ್ತನೆಯನ್ನ ಮಾಡಿರುವಂಥದ್ದು. ನಡು ರಸ್ತೆಯ ಕಚೇರಿನ, ಹಾಗಾದ್ರೆ ಕಚೇರಿ ಅಂತ ಇರೋದು ಯಾಕೆ? ಅಧಿಕಾರಿಗಳ ಬೇಜವಾಬ್ದಾರಿಗೆ ಕೊನೆ ಯಾವತ್ತು? ಕಚೇರಿ ಅಂತ ಒಂದು ನಿಗದಿತ ಸ್ಥಳ ಇರುತ್ತೆ, ಆ ನಿಗದಿತ ಸ್ಥಳದಲ್ಲಿ ಒಂದು ಕಚೇರಿ ಅಂತ ಇರುತ್ತೆ. ನೀವು ಒಬ್ಬ ಕೆಲಸಗಾರ ಅಂತಂದಾಗ, ಗೌರ್ಮೆಂಟ್ ಎಂಪ್ಲಾಯ್ ಅಂತಂದಾಗ, ಯಾವುದೇ ಒಬ್ಬ ಎಂಪ್ಲಾಯ್ ಆದರೂ ಅಥವಾ ಖಾಸಗಿ ಸಂಸ್ಥೆ ಇರ್ಬೋದು ಅಥವಾ ಸರ್ಕಾರಿ ಸಂಸ್ಥೆ ಇರ್ಬೋದು ಅಥವಾ ಸರ್ಕಾರಿ ಕೆಲಸ ಇರಬಹುದು, ಸೊ ಕೆಲಸ ಮಾಡುವಂಥ ಒಂದು ಸ್ಥಳ ಅಂತ ಇರುತ್ತೆ, ನಿಗದಿತ ಸ್ಥಳ ಇರುತ್ತೆ. ಅಲ್ಲಿ ಯಾವುದೇ ಒಂದು ಅರ್ಜಿಗೆ ಅಥವಾ ಯಾವುದೇ ಒಂದು ಫಾರ್ಮ್ಗಳಿಗೆ ಸಹಿ ಹಾಕಬೇಕು ಅಂತಂದಾಗ ಅದರದೇ ಆದಂಥ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ. ಆದರೆ ರಸ್ತೆಯಲ್ಲೇ ಸಹಿ ಮಾಡ್ತಾರೆ ರವಿ ಇದ್ದಲಗಿ ಅನ್ನುವಂಥ ಅಧಿಕಾರಿ ಅಂತಂದಾಗ, ರಸ್ತೆಯಲ್ಲಿ ಆಡಳಿತವನ್ನು ನಡೆಸೋದಕ್ಕೆ ನೀವೇನು ರಾಜರೇ ಸ್ವಾಮಿ? ಎಲ್ಲಿ ಬೇಕಲ್ಲೇ ಸಹಿ ಹಾಕೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ನಿಮಗೆ? ಇದು ಅಧಿಕಾರಿ ರವಿ ಇದ್ದಲಗಿ ಅವ್ರನ್ನ ಕೇಳಲಾದಂಥ ಪ್ರಶ್ನೆ. ಇದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡೋದು ತಪ್ಪೆ? ಅಧಿಕಾರಿಗಳ ಬೇಜವಾಬ್ದಾರಿಗೆ ಕೊನೆ ಯಾವತ್ತು? ಕೇಳೋತಪ್ಪ. ರಸ್ತೆಯಲ್ಲಿ ಸಹಾಯಕ ನಿರ್ದೇಶಕ ರವಿ ಇದ್ದಲಗಿ ಸಹಿ ಮಾಡಿದ್ದಕ್ಕೆ, ಪ್ರಶ್ನೆ ಮಾಡಿದ್ದಕ್ಕೆ ಆತ ಕೊಡುವಂತಹ ಒಂದು ಹೇಳಿಕೆ ಒಂದು ರೀತಿಯಲ್ಲಿ ತೀವ್ರ ಚರ್ಚೆಗೂ ಗ್ರಾಸವಾಗ್ತಾ ಇದೆ. ಕೆಲಸಕ್ಕೆ ರಸ್ತೆಯಲ್ಲಿ ಸಹಿ ಮಾಡ್ತಾರೆ. ಬಾಗಲಕೋಟೆಯಲ್ಲಿ ಕಚೇರಿ ಕೆಲಸಕ್ಕೆ ರಸ್ತೆಯಲ್ಲಿ ಕಡತಗಳಿಗೆ ಸಹಿ ಮಾಡಿದ್ದಾರೆ ಆಫೀಸರ್. ರಸ್ತೆಯಲ್ಲಿ ಸಹಾಯಕ ನಿರ್ದೇಶಕ ರವಿ ಇದ್ದಲಗಿ ಸಹಿ ಮಾಡಿರುವುದು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕನ ವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಯಾಕೆ ಸರ್ ಸರ್ಕಾರಿ ದಾಖಲೆಗಳು ಇಲ್ಲಿ ನಡು ರಸ್ತೆಯಲ್ಲಿ ನಿಂತು ಸಹಿ ಮಾಡಾಕ್ರಿ? ಇಲ್ಲಿ ಮಾಡಿ ನಾವು ಕುಂತ್ಕೊಂಡು ವಿಡಿಯೋ ಮಾಡಿದ್ವಿ ನಿಮ್ಮದು. ಇಲ್ಲಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು ನೀವು ಸರ್ಕಾರಿ ದಾಖಲೆಗಳು ನಿಂತ್ಕೊಂಡು ನೀವು ಸಹಿ ಮಾಡ್ತೀರಂತ ನಿಮ್ಗೆ ಆದ್ರೆ ಒಂದು ಕಚೇರಿ ಕೊಟ್ಟಾರ. ಕಚೇರಿಯಲ್ಲಿ ನೀವು ಕುಂದ್ರದ್ದು ಬಿಟ್ಟು ಕೇಸಿ ನಡು ರಸ್ತೆಯಲ್ಲಿ ನಿಂತು ಕೇಸಿ ನೀವು ಅಲ್ಲ ಅರ್ಜೆಂಟ್ ಅಂತ ಅಂದ್ರೂ ಒಬ್ಬ ಸಾರ್ವಜನಿಕ ಸಿಗಬೇಕು, ನೀವು ಸಿಗಂಗಿಲ್ಲ. ನೀವು ಈ ನಡು ರಸ್ತೆಯಲ್ಲಿ ನಿಂತು ನೀವು ಸರ್ಕಾರಿ ದಾಖಲೆ ಹೌದು, ನೀವು ಅರ್ಜೆಂಟ್ ಅಂತಂದ್ರೆ ನೀವು ಸರ್ಕಾರಿ ಕಚೇರಿಗಳು ಕುಂತ ಕೇಸ್ ನೀವು ಸಹಿ ಮಾಡ್ಬೇಕಂತ ದಾಖಲೆಗಳು ನಡು ರಸ್ತೆಯಲ್ಲಿ ನಿಂತ್ಕೊಂಡು ನೀವು ದಾಖಲೆಗಳಿಗೆ ಅಲ್ಲಿ ಯಾವುದೇ ಇರ್ಲಿಕ್ಕ ಒಂದು ಇದನ್ನ ನೀವು ಸಹಿ ಮಾಡ್ಬೇಕಂತ ಅಂತಂದ್ರೆ ನೀವು ಸಾರ್ವಜನಿಕ ಸ್ಥಳದಲ್ಲಿ ನಿಂತ ಕೇಸ್ ನೀವು ಮಾಡ್ಬಾರ್ದು. ಅದನ್ನು ನೀವು ಉತ್ತರನೂ ಕೊಡಕತ್ತಿಲ್ಲ. ನೀವು ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಸಿಬ್ಬಂದಿ ವರ್ಗಕ್ಕೆ ಸರ್ಕಾರದ ನಿಯಮಗಳ ಅರಿವಿಲ್ವೇ? ರಸ್ತೆಯಲ್ಲಿ ಆಡಳಿತ ನಡೆಸೋದಕ್ಕೆ ರಾಜರೇ? ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರ ವರ್ತನೆಯನ್ನ ನಾವು ನೋಡ್ತಾ ಇದ್ವಿ. ದಾರಿ ಹೋಗಿ ಅಲ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡಿದಾಗ ಆತ ಕೊಟ್ಟಂತ ಒಂದು ಹೇಳಿಕೆ, ಕಚೇರಿ ಸಿಬ್ಬಂದಿಯಿಂದ ಕಡತವನ್ನು ತರಿಸಿ ದಾರಿಯಲ್ಲೇ ಕಾರಲ್ಲೇ ಕೂತ್ಕೊಂಡು ಅಲ್ಲೇ ಕಾರಿನ ಬಳಿಯೇ ಕೂತ್ಕೊಂಡು ಅಥವಾ ಕಾರಲ್ಲಿ ಕೂತ್ಕೊಂಡು ಸಹಿ ಮಾಡುವಂಥದ್ದಿರಬಹುದು. ಇಂಥ ಒಂದು ಉಡಾಫೆಯಿಂದ ಕರ್ತವ್ಯ ನಿಭಾಯಿಸುವಂಥ ಇಂಥ ವ್ಯಕ್ತಿಯ ಕುರಿತಾಗಿ ಪ್ರಶ್ನೆ ಮಾಡಿದ್ರೆ ಆತ ಉಡಾಫೆಯಿಂದನೇ ಉತ್ತರಿಸ್ತಾನೆ. ಇನ್ನು ಈ ಕುರಿತಾಗಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಈ ಅಧಿಕಾರಿ ಏನಿದ್ದಾರೆ ರವಿ ಇದ್ದಲಗಿ, ಇವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ನಾವು ನಮ್ಮ ಒಂದಷ್ಟು ಪ್ರಶ್ನೆಗಳಿದ್ದು ಪ್ರಶ್ನೆ ಕೇಳೋಣ ಅಂತ ನಾವು ಪ್ರಯತ್ನ ಪಟ್ಟರೆ ಆತ ಕರೆಯನ್ನು ಸ್ವೀಕರಿಸುವುದಕ್ಕೆ ರೆಡಿ ಇಲ್ಲ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ರಾಜು ಅವ್ರನ್ನ. ರಾಜು, ಬಹುಶಃ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ತಾನು ಎಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನುವಂಥ ಅರಿವಿಟ್ಕೊಂಡು ಕೆಲಸ ಮಾಡ್ತಾರ? ರಸ್ತೆಯಲ್ಲೇ ಕಡತಗಳಿಗೆ ಸಹಿ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಇವರಿಗೆ ಅಂತ? ಇವತ್ತು ಸರ್ಕಾರಿ ಅಧಿಕಾರಿಗಳಿಗಾಗಿ ಕೆಲಸ ಮಾಡುವುದಕ್ಕಾಗಿ ಸಂಬಂಧಪಟ್ಟ ಕೆಲವೊಂದಿಷ್ಟು ಇಲಾಖೆಗಳನ್ನು ಮಾಡಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟಿಸಿ ಅವರು ಅದೇ ಒಂದು ಸ್ಥಳದಲ್ಲಿ ಕುರಿತು ಕೆಲಸ ಮಾಡಬೇಕಂತ ಸರ್ಕಾರ ಆದೇಶ ಮಾಡಿದೆ. ಆದರೆ ಇಲ್ಲಿ ಬಾಗಲಕೋಟೆಯ ಸಹಾಯಕ ನಿರ್ದೇಶಕರಾದಂತಹ ರವಿ ಇದ್ದಲಗಿ ಅವರು ನಡು ರಸ್ತೆ ಅಂದ್ರೆ ಬಾಗಲಕೋಟೆಯಲ್ಲಿ ಹಳೆ
ಬಾಗಲಕೋಟೆಯಲ್ಲಿರುವಂತಹ ಕಚೇರಿ ಇವರು ಸಹಿ ಮಾಡ್ತಾ ಇರುವಂತದ್ದು ಹೊಸ ಬಾಗಲಕೋಟೆ ಅಂದ್ರೆ ನವನಗರದ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಬಂದು ಇವರು ಸಹಿ ಮಾಡ್ತಾರೆ. ಅಂದ್ರೆ ಅದೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿಕೊಂಡು ಅಲ್ಲಿ ದಾಖಲೆಗಳನ್ನು ಸಹಿಸಿಕೊಂಡು ಸಹಿ ಮಾಡ್ತಾ ಇರುವಂತದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಇದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ರಾಜು, ಸಿಬ್ಬಂದಿ ವರ್ಗಕ್ಕೆ ನೋಡಿ ಸರ್ಕಾರದ ನಿಯಮಗಳ ಅರಿವೇ ಇರೋದಿಲ್ವಾ ಅಂತ ರಸ್ತೆಯಲ್ಲೇ ಆಡಳಿತ ನಡೆಸೋದಕ್ಕೆ ಇವರೇನು ಮಹಾರಾಜ ಸ್ವಾಮಿ? ಖಂಡಿತ ವಸಂತ, ಏನು ಈ ಒಂದು ಪ್ರದೇಶದಲ್ಲಿ ಏನು ಈಗ ಅಧಿಕಾರಿಗಳ ಒಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಏನು ಬರ್ತದೆ, ಅಧಿಕಾರಿಗಳು ಸರಿಯಾಗಿ ಕಚೇರಿಗೆ ಬರ್ತಾ ಇಲ್ಲ, ಕೆಲವೊಂದಿಷ್ಟು ಬೇಜವಾಬ್ದಾರಿಯಿಂದ ನಡೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ ಕೂಡ ಕೇಳಿ ಬರ್ತಾ ಇದ್ರು. ಮತ್ತು ಆ ಒಂದು ಸಂದರ್ಭದಲ್ಲಿ ಆ ಪ್ರಶ್ನೆ ಮಾಡಿದಂತ ಅಧಿಕಾರಿಗಳು ಅಂದ್ರೆ ಒಂದು ಸಾಮಾಜಿಕ ಹೋರಾಟಗಾರರಂತ ಅವರು ಪ್ರಶ್ನೆ ಮಾಡ್ತಾ ಇದ್ರು. ಅವರಿಗೆ ಮಾಡಿದಂತ ಇದೇನು ಸರ್ಕಾರಿ ಅಗತ್ಯ ದಾಖಲೆಗಳನ್ನ ಅಲ್ಲ ಅಂತದ್ದು ಫೈನಾನ್ಸಿಯಲ್ ಅಲ್ಲ ಅಂತಕ್ಕಂಥದ್ದು ಕೂಡ ಹೇಳಿಕೆಯನ್ನು ಕೂಡ ತಾವು ಯಾವ ಮಾತಾಡ್ತೀನಿ ಅನ್ನೋದು ಕೂಡ ಅರಿವಿಲ್ಲಂತ ಪರಿಜ್ಞಾನ ಇಲ್ಲಂತ ಅಧಿಕಾರಿ ಅಂತಂದ್ರು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಇಂತಹ ವಿಡಿಯೋಗಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಧನ್ಯವಾದ ರಾಜು ತಮ್ಮ ಮಾಹಿತಿಗಾಗಿ. ಇನ್ನು ಮತ್ತೊಂದು ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ, ಆದರೆ DC ಕೂಡ ಫೋನ್ ರಿಸೀವ್ ಮಾಡಲಿಲ್ಲ. ಸೊ ಇದು ಒಂದು ಕಡೆ ನಾವು ಗಮನಿಸ್ತಾ ಹೋದರೆ ಅಧಿಕಾರಿ ರವಿ ದಲ್ಗಿಯ ಒಂದು ವರ್ತನೆ ಈಗ ಜನಾಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಕಚೇರಿ ಕೆಲಸವನ್ನು ರಸ್ತೆಯಲ್ಲೇ ನಿಂತು ಆಫೀಸರ್ ಕಡತಗಳಿಗೆ ಸಹಿ ಮಾಡ್ತಾರೆ ಅಂತಂದರೆ, ಸೊ ಒಂದು ಕಡೆ ಕಚೇರಿಗಳು ಇರೋದೇನಕ್ಕೆ, ಈತ ಈ ರೀತಿ ಬೀದಿಗೆ ಬಂದು ಅಲ್ಲೇ ನಿಂತ್ಕೊಂಡು ಕಡತಗಳಿಗೆ ಸಹಿ ಹಾಕೋದಾದರೆ ಇವ್ರಿಗೇನು ಹೇಳೋರು ಕೇಳೋರು ಯಾರೂ ಇಲ್ವಾ? ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ಸಿಬ್ಬಂದಿ ರವಿ ದಲ್ಗಿ ಅಂತ. ಸೊ ಪ್ರಶ್ನೆ ಮಾಡಿದಂತಹ ವ್ಯಕ್ತಿಗೆ ಉಡಾಫೆಯಿಂದಲೇ ಉತ್ತರ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಾರೆ. ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಸರಿಯಾಗಿ ಉತ್ತರಿಸದೆ ಸ್ಥಳದಿಂದ ಕಲ್ಕಿತ್ತ ಆಫೀಸರ್ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುತ್ತಾ ಅಥವಾ ವಾರ್ನಿಂಗ್ ಕೊಡಲಾಗುತ್ತಾ? ಇನ್ನೊಮ್ಮೆ ಈ ರೀತಿ ಏನಾದರೂ ಕಡತಗಳಿಗೆ ಎಲ್ಲಿ ದಾರಿನಲ್ಲೇನೋ ಸಹಿ ಮಾಡೋದಾದ್ರೆ ನಿಮ್ಮಂಥವ್ರಿಗೆ ಕಚೇರಿ ಯಾಕೆ, ಸಂಬಳ ಕೊಡೋದು ಯಾಕೆ, ನಿಮ್ಮನ್ನು ಅಪಾಯಿಂಟ್ ಮಾಡ್ಕೊಂಡಿರೋದು ಯಾಕೆ ಪ್ರಶ್ನೆ ಮಾಡಬೇಕಲ್ಲ ಸಂಬಂಧಪಟ್ಟವರು. ಅದು ನೋಡಬೇಕು ಇವ್ರ ಮೇಲೆ ಒಂದು ಶಿಸ್ತಕ್ರಮ ತೆಗೆದುಕೊಳ್ತಾರಾ ಅನ್ನುವಂಥದ್ದನ್ನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.